ಸರ್, ಈಗ ಸರ್ಕಾರ 2 ವರ್ಷ ಪೂರ್ಣ ಮಾಡಿದೆ. ಈಗ ಸಾಧನಾ ಸಮಾವೇಶಗಳನ್ನ ಜಿಲ್ಲಾವಾರು ಶುರು ಮಾಡ್ತಾ ಇದೆ. ಈಗ ನಾವು 2 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಏನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಆಯಾ ಜಿಲ್ಲೆನಲ್ಲಿ ಸಂಪೂರ್ಣವಾಗಿ ನಾವು ಮಾಡಿರ್ತಕ್ಕಂಥ ಸಾಧನೆಗಳನ್ನು ತಿಳಿಸ್ಲಿಕ್ಕೋಸ್ಕರ ಇವತ್ತು ಇಡೀ ಜಿಲ್ಲಾದ್ಯಂತ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ ಜನತೆಗೆ ನಾವು ತಿಳಿಸ್ಬೇಕು. BJPಯವರು ಒಂದು ಬೆಲೆ ವಿರೋಧಿ ಆಂದೋಲನ ಮಾಡಿದರು. ಆ ಮಾಡೋಂಥ ಸಂದರ್ಭದಲ್ಲಿ ಅವರು ನಮ್ಮ ಸಾಧನೆ ಬಗ್ಗೆ ಆಗಲಿ, ನಾವು ಕೊಟ್ಟಿರ್ತಕ್ಕಂಥ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಎಲ್ಲ ವರ್ಗದ ಜನತೆಗೆ ನಾವೇನು ಸಹಾಯ ಮಾಡಿದ್ದೀವಿ ಅನ್ನೋದನ್ನು ಹೇಳಲಿಲ್ಲ. ನಾವು ಹಾಲಿನ ದರ ಹೆಚ್ಚಿದ್ದು ರೈತರಿಗೆ ಕೊಡ್ತಾ ಇರ್ತಕ್ಕಂಥ ಬೆಲೆ ಜಾಸ್ತಿ ಆಗೋದಿಲ್ಲ, ಆ ದರವನ್ನು ರೈತರಿಗೆ ಕೊಡಬೇಕು ಅಂತಂದರೆ ಇವರು ಹಾಲಿನ ದರ ಹೆಚ್ಚಿಸಿದ್ರು ಅಂತೇಳಿ ಇಡೀ ರಾಜ್ಯ ತುಂಬ ಗುಲ್ಲೆಬ್ಬಿರಿಸಿದ್ರು. ಅದರಿಂದ ಇದೆಲ್ಲ ಸುಳ್ಳು. ಕೇಂದ್ರ ಸರ್ಕಾರವೇ ಇದಕ್ಕೆಲ್ಲ ಹೊಣೆ. ಕೇಂದ್ರ ಸರ್ಕಾರದ ನೀತಿನೇ ಹೊಣೆ. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿನೇ ಹೊಣೆ ಅಂತಕ್ಕಂಥದ್ದನ್ನು ಬೆಟ್ಟು ಮಾಡಿ ತೋರಿಸಿ ಬಡವರ ಬಗ್ಗೆ ಬೆಲೆ ಏರಿಕೆ ಮಾಡಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರದವರು. ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮವರು ಈಗ ಎಲ್ಲ ಕಡೆ ನಮ್ಮ ಸಾಧನೆಗಳನ್ನು ಹೇಳ್ಕೊಂಡು ಬರಬೇಕು ಅಂತಕ್ಕಂಥ ನಿಟ್ಟಿನಿಂದ ಮಾಡಿದ್ದಾರೆ. 30ನೇ ತಾರೀಕು ಅರಸೀಕೆರೆಗೂ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಬಂದು ನಾವೇನು ಮಾಡಿದ್ವಿ ಅಂತಕ್ಕಂಥದ್ದನ್ನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡುವುದರ ಮುಖಾಂತರ ಈ ರಾಜ್ಯದ ಜನತೆಗೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸೋದಕ್ಕೆ ಭಾಳ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಅದನ್ನು ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಅದನ್ನು ಈ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಸಾಧನಾ ಸಮಾವೇಶದ ಜೊತೆಗೆ BJPಯವರು ಮಾಡಿರ್ತಕ್ಕಂಥ ಅಪಪ್ರಚಾರಕ್ಕೆ ಉತ್ತರ, ಎರಡನ್ನೂ ಮಾಡ್ತೀವಿ. ಸೇರ್ತಾರೆ, ಒಂದು 50,000 ಜನ ಸೇರ್ತಾರೆ. ಸರ್, ಇನ್ನೊಂದು ನಿನ್ನೆ ಸಂಜೆ DCM ಅವ್ರ ಜೊತೆ ಮೀಟಿಂಗ್ ಮಾಡಿದ್ವಿ ಸರ್. TRS ನಲ್ಲಿ ಕಾವೇರಿ ಆರತಿ ಬಗ್ಗೆ. ಕಾವೇರಿ ಆರತಿ ನಡೆಯುತ್ತೆ, ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ನಮಗೆ ಜೀವನದಿ, ಅದರ ಆಚರಣೆಯನ್ನು, ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಕರ್ನಾಟಕದ ನಾಗರಿಕನ ಕರ್ತವ್ಯ ಆಗಿದೆ. ಆ ಕೆಲಸ ಆಗುತ್ತೆ. ಒಳ್ಳೆ ಸಂಭ್ರಮದ ಆರ್ಥಿಕ ಕಾರ್ಯಾಚರಣೆ ನಡೆಯುತ್ತೆ.